ಇಷ್ಟು ದಿನ ಗ್ಯಾಸ್ ಸಿಗದೆ ಹೋಟೆಲ್ಗಳು ಬಂದ್ ಆಗಿದ್ವು. ಇದೀಗ ಆಟೋಗಳಿಗೆ ಗ್ಯಾಸ್ ಸಿಗದೆ ಆಟೋ ಸಂಚಾರವೇ ಸ್ಥಗಿತವಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಗ್ಯಾಸ್ ಇಲ್ಲದೆ ಆಟೋಗಳು ನಿಂತಲ್ಲೇ ನಿಂತಿವೆ. ಆಟೋ ಓಡಿಸಲಾಗದೆ ಜೀವನ ಹೇಗೆ ಮಾಡೋದು ಅಂತ ಚಾಲಕರು ಅಳಲು ತೋಡ್ಕೊಂಡಿದ್ದಾರೆ. ಯುದ್ಧದ ಎಫೆಕ್ಟ್ ನಿಂದ ಆಟೋಗಳಿಗೆ ಸಿಗ್ತಿಲ್ಲ ಗ್ಯಾಸ್. ಆಟೋ ಚಾಲಕರ ಪರದಾಟ, ಜೀವನ ಮಾಡೋದು ಹೇಗೆ ಅಂತ ಅಳಲು. ನಮ್ದು ಪರಿಸ್ಥಿತಿ ನೇಣು ಹಾಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಆಟೋ ಡ್ರೈವರ್ ಸಮಸ್ಯೆ ಅಂದ್ರೆ ಗ್ಯಾಸ್ ಸಿಗ್ತಿಲ್ಲ, ಜೀವನ ನಡೀತಿಲ್ಲ, ಆಟೋ ಓಡ್ತಿಲ್ಲ, ಬದುಕಿನ ಬಂಡಿ ಸಾಕ್ತಿಲ್ಲ. ಕಳೆದ 5 ದಿನಗಳಿಂದ ಗ್ಯಾಸ್ ಸಿಗದೆ ಚಾಲಕರು ಪರದಾಡ್ತಿದ್ದಾರೆ. ಅದರಲ್ಲೂ ನಿನ್ನೆಯಿಂದ ಗ್ಯಾಸ್ ಅಭಾವ ಹೆಚ್ಚಾಗಿದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೇ ಆಟೋಗೆ ಗ್ಯಾಸ್ ಸಿಗದೆ ಚಾಲಕರು ಪರದಾಡಿದ್ದಾರೆ. ಶೇಷಾದ್ರಿಪುರಂನಲ್ಲಿರೋ ಟೋಟಲ್ ಆಟೋ ಗ್ಯಾಸ್ ಬಂಕ್ ಬಂದ್ ಆಗಿದ್ದು ನೂರಾರು ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ನಾವು ಜೀವನ ಮಾಡೋದು ಹೇಗೆ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಸುಮಾರು ಕಡೆಗಳು ಇದೇ ರೀತಿ ಆಗ್ತದೆ ಸರ್. ಹೇಗೆ ಡ್ಯೂಟಿ ಮಾಡ್ತಾರೆ? ಕಷ್ಟ ಆಗ್ತದೆ ಅಲ್ವಾ? ಆಗ್ತದೆ ಸರ್. ನೋಡಿ, ಗ್ಯಾಸ್ ಇಲ್ಲ, ನಿಲ್ಸ್ಬಿಟ್ಟಿದ್ದೀವಿ ಗಾಡಿ. ಗ್ಯಾಸ್ ಇಲ್ಲ, ಗಾಡಿ ನಿಲ್ಸ್ಬಿಟ್ಟಿದ್ದೀವಿ. ಹೆಂಗೆ ಜೀವನ ಮಾಡೋದು? ಅದು ನಾವು ಏಜ್ ಆದವರಿಗೆ ಇದ್ದಿದ್ದು ತೊಂದರೆ ಆಗ್ತಾ ಇದೆ. ಸುತ್ತೋದೇ ಕೆಲಸ ಆಗ್ಬಿಟ್ಟಿದೆ. ಡ್ಯೂಟಿ ಮಾಡೋದು ಯಾವಾಗ ಸಿಗ್ತಾನೆ ಇಲ್ಲ ಗ್ಯಾಸ್ ಅಂತಕ್ಕಂಥದ್ದು. ಒಂದೊಂದು ಕಡೆ ಒಂದೊಂದು ಮಂಗಲ್ ಒಂದು ರೇಟ್ ಇದೆ. ಒಂದು ಕಡೆ 85, ಒಂದು 95 ಅದು ರೇಟ್ಗಳು. ಒಂದೊಂದು ಮಂಗಲ್ ಒಂದು ರೇಟ್ ಮಾಡೋರೆ. ಅದು ಯಾರು ಕೇಳೋರವ್ರೆ? ಬಸವೇಶ್ವರ ನಗರದ ಮುಖ್ಯ ರಸ್ತೆಯಲ್ಲಿ ಆಟೋ ಗ್ಯಾಸ್ ಸ್ಟೇಷನ್ ಬಂದ್ ಆಗಿದೆ. ಆಟೋ ಓಡಿಸೋದನ್ನ ಬಿಟ್ಟು ಗ್ಯಾಸ್ಗಾಗಿ ಹುಡುಕಾಟ ನಡೆಸೋದೇ ಕಾಯಕವಾಗ್ಬಿಟ್ಟಿದೆ. ಸದ್ಯ ನೀವು ನೋಡ್ತಾ ಇರ್ಬೋದು, ಈಗಾಗಲೇ ಬಸವೇಶ್ವರ ನಗರದಲ್ಲಿರುವಂತಹ NAB LPG ಗ್ಯಾಸ್ ಸ್ಟೇಷನ್ಗೂ ಸಹ ಇದರ ಅಭಾವ ತಟ್ಟಿರುವಂಥದ್ದು. ಈಗಾಗಲೇ ಗ್ಯಾಸ್ ಪೂರೈಕೆ ಆಗದ ಬೆನ್ನಲ್ಲೇ ನೋ ಸ್ಟಾಕ್ ಅಂತೇಳಿ ಬೋರ್ಡ್ ಅನ್ನು ಸಹ ಅಳವಡಿಕೆ ಮಾಡಿದ್ದಾರೆ. ಮತ್ತೊಂದು ಕಡೆ ನೀವು ನೋಡ್ತಾ ಇರ್ಬೋದು, ಈಗಾಗಲೇ ಆಟೋಗಳು ಸಹ ಇಲ್ಲಿಗೆ ಬಂದು ಇಲ್ಲಿ ಗ್ಯಾಸ್ ಇಲ್ಲದ ಬೆನ್ನಲ್ಲೇ ಬೇರೊಂದು ಜಾಗಕ್ಕೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹುಬ್ಬಳ್ಳಿಯಲ್ಲೂ ಗ್ಯಾಸ್ಗಾಗಿ ಆಟೋಗಳು ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿವೆ. ಹುಬ್ಬಳ್ಳಿಯ ಗಿರಣಿಚಾಳ ಬಳಿ ಇರೋ ಪಂಪ್ ಮುಂದೆ ಸಾಲುಗಟ್ಟಿ ನಿಂತಿವೆ. ಸರ್ಕಾರದ ವಿರುದ್ಧ ಚಾಲಕರು ಆಕ್ರೋಶ ಹೊರಹಾಕಿದ್ದಾರೆ. ಕೆಲವು ಬಂಕ್ ಬಂದ್ ಆಗಿವೆ. ಕೆಲವೆಡೆ ಸ್ಟಾಕ್ ಇದ್ರೂ ಕೊಡ್ತಿಲ್ಲ, ಕೆಲವೆಡೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಹುಬ್ಬಳ್ಳಿ ನಗರದ ಗಿರಣಿಚಾಳ ಬಳಿ ಇರತಕ್ಕಂಥದ್ದು ಆಟೋ LPG ಬಂಕ್ನಲ್ಲಿರುವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ಸರಿಸುಮಾರು ಅರ್ಧ ಕಿಲೋಮೀಟರ್ಗೂ ಹೆಚ್ಚು ಸರದಿ ಸಾಲಿನಲ್ಲಿ ನೂರಾರು ಆಟೋಗಳು LPG ಸಿಲಿಂಡರ್ನ ಹಾಕಿಸ್ಕೊಳ್ಳಿಕ್ಕೆ ಕಾದು ನಿಂತಿರುವಂಥದ್ದು. ಸರ್ಕಾರದ ವಿರುದ್ಧ ಆಟೋ ಚಾಲಕರು ಮತ್ತು ಮಾಲೀಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತದೆ. ನೀವು ಬರೀ ಸಿಲಿಂಡರ್ ಹೋಟೆಲ್ಗಳಲ್ಲಿ ಹೋಗಿ ಅದು 200, 300 ರೂಪಾಯಿ, 1000 ರೂಪಾಯಿ ಮಾರೋದು ಹೋಗಿ ದಾಳಿ ಮಾಡಿ ಪತ್ರಿಕೆಗೆ ಬರೋದಲ್ಲ. ಇವತ್ತು ಬೆಳದಿಂದ ರಾತ್ರಿವರೆಗೆ ಹುಬ್ಬಳ್ಳಿ ಅವಳಿ ನಗರದಲ್ಲಿ 25,000 ರಿಕ್ಷಾ ಚಾಲಕರು 200 ರೂಪಾಯಿ, 300 ರೂಪಾಯಿ ಗ್ಯಾಸ್ ಹಾಕ್ಕೊಂಡು 500 ರೂಪಾಯಿ, 600 ರೂಪಾಯಿ ದುಡ್ಕೊಂಡು ಅವತ್ತ ರೇಷನ್ ತಗೊಂಡು ಅವತ್ತ ಮನಿ ಮಾಲಕನಿಗೆ ಬಾಡಿಗೆ ಕೊಟ್ಟು ಅವತ್ತೇ ರಿಪೋರ್ಟ್ ಕೊಟ್ಟು ಜೀವನ ಮಾಡುವಂಥ ಚಾಲಕರ ಮೇಲೆ ಸರ್ಕಾರ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಏನು ಮಾಡ್ತಾ ಇದ್ದೀರಿ? ಪೊಲೀಸ್ ಆಯುಕ್ತರು ಸಾಹೇಬ್ರೆ ಏನು ಮಾಡ್ತಾ ಇದ್ದೀರಿ? ಉತ್ತರ ಕನ್ನಡದ ಕಾರವಾರದಲ್ಲೂ CNG ಬಂಕ್ಗಳಲ್ಲಿ ಗ್ಯಾಸ್ ಖಾಲಿಯಾಗಿದೆ. ಕಾರವಾರದ ಶಿರವಾಡ ಬಳಿ ಇರೋ ಗೋ ಗ್ಯಾಸ್ನಲ್ಲಿ ಗ್ಯಾಸ್ ಸಿಗದೆ ಚಾಲಕರು ಪರದಾಡಿದ್ದಾರೆ. ಕಾರವಾರದಲ್ಲಿ 5 ದಿನದಿಂದ ಗ್ಯಾಸ್ ಸಿಗ್ತಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಕಾರವಾರ ನಗರದ LPG ಗ್ಯಾಸ್ ಪಂಪ್ನಲ್ಲಿದ್ದೀವಿ. ಈ LPG ಗ್ಯಾಸ್ ಪಂಪ್ಸ್ ಕಳೆದ 4 ರಿಂದ 5 ದಿನಗಳ ಕಾಲ ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ. LPG ಗ್ಯಾಸ್ ಮುಗಿದ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಇದನ್ನು ಕ್ಲೋಸ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ನೋ ಸ್ಟಾಕ್ ಅಂತಲೂ ಸಹಿತ ಈಗಾಗಲೇ ಬೋರ್ಡನ್ನು ಸಹಿತ ಹಾಕಲಾಗಿದೆ. ನೀವು ದೃಶ್ಯದಲ್ಲಿ ನೋಡಬಹುದು, ಈ ನೋ ಸ್ಟಾಕ್ ಬೋರ್ಡು ಕಳೆದ 5 ದಿವಸಗಳಿಂದ ಹಾಕಲಾಗಿದೆ. ದಾವಣಗೆರೆಯಲ್ಲೂ ಗ್ಯಾಸ್ಗಾಗಿ ಆಟೋ ಚಾಲಕರು ಕಾದು ಕುಳಿತಿದ್ದಾರೆ. ದಿನ ದುಡಿದು ದಿನದ ಬದುಕು ನಡೆಸ್ತಿದ್ವಿ, ಗ್ಯಾಸ್ ಇಲ್ಲ ಅಂದ್ರೆ ಜೀವನ ಹೇಗ್ ಮಾಡೋದು ಅಂತ ಬೇಸರ ಹೊರಹಾಕಿದ್ದಾರೆ. ಮನೆ ಸಂಸಾರ ನಡೆಸೋದು ಬಹಳ ಕಷ್ಟ ಆಗುತ್ತೆ. ಹಿಂಗ ಆದ್ರೆ ಗಾಡಿಗಳು ಕಂತು ಕಟ್ಟವು, EMI ಕಟ್ಟೋಗಿರ್ತಾವು. ಈ ತರ ಮನೆ ಖರ್ಚುಗಳು, ಸ್ಕೂಲ್ ಫೀಸ್ಗಳು ಬಹಳ ಸಮಸ್ಯೆ ಆಗಿದೆ. ರಾಯಚೂರಿನಲ್ಲೂ ಗ್ಯಾಸ್ ಸಿಗದೆ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಮನೆಗೆ ಹೋದ್ರೆ ತರಕಾರಿ, ಅಕ್ಕಿ ತೆಗೆದುಕೊಂಡು ಹೋಗ್ತೀವಿ, ಈಗ ಏನ್ ಮಾಡೋದು ಅಂತ ಅಳಲು ತೋಡ್ಕೊಂಡಿದ್ದಾರೆ. ಬಂಕ್ನಲ್ಲಿಯೇ ಕುಳಿತು ಧರಣಿ ನಡೆಸಿದ್ದಾರೆ. ರೋಡಿಗೆ ಕುತ್ಕೊಂಡ್ಬಿಟ್ಟು ನಮ್ಗೆ ಏನು ಸಮಸ್ಯೆ ಏನಾದ ಅಂತ ಹೇಳಿ ನೀವೇ ತಿಳ್ಕೊಬೇಕು. ಯಾರು ನೋಡ್ತಾ ಇದ್ರಲ್ಲ ಅವರೆಲ್ಲರ ಅಧಿಕಾರಿಗಳು ಏನಾರಲ್ಲ ಅವರೆಲ್ಲರೂ ತಿಳ್ಕೊಂಡು ಕಸಿ ನಾವು ಯಾವ ಸ್ಥಿತಿಗೆ ಬಂದ್ಕೊಂಡ್ಬಿಟ್ಟು ಇಲ್ಲಿ ರೋಡಿಗೆ ಕುತ್ಕೊಂಡ್ಬಿಟ್ಟು ಅಂದ್ರೆ ಗ್ಯಾಸ್ ರೇಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ ತಿಳ್ಕೊಂಡ್ಬಿಟ್ಟು ನಾವು ಹೊಟ್ಟೆ ಮೇಲೆ ನಾವು ಕಲ್ಲು ಇಟ್ಕೊಂಡ್ಬಿಟ್ಟು ಕಸಿ ನಾವು ಹಂಗೆ ಗ್ಯಾಸ್ ಹಾಕೊಂಡು ಕಸಿ ಹಂಗೆ ಓಡಿಸ್ತಾ ಇದೀವಿ. ಅಂದ್ರೂ ಇವಾಗ ಪೂರನೇ ಬಂದಂತ ಅಂದ್ರೆ ನಾವು ಎಲ್ಲಿಗೆ ಹೋಗೋಣ? ಕೋಲಾರದಲ್ಲೂ ಗ್ಯಾಸ್ಗಾಗಿ ನೂರಾರು ಆಟೋಗಳು ಕ್ಯೂ ನಿಂತಿವೆ. ಕೋಲಾರ ಹೊರವಲಯದ APMC ಬಳಿ ಇರುವ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಮುಂದೆ ಗ್ಯಾಸ್ಗಾಗಿ ಸರತಿ ಸಾಲಿನಲ್ಲಿ ನಿಂತಿವೆ. ಬ್ಯೂರೋ ರಿಪೋರ್ಟ್ TV9.